ಕಾಫ್ಗೆ ಶಿಫ್ಟ್ ಆಗಿಬಿಟ್ಟೆ, ಹೇಗಿರುತ್ತೆ ನೋಡೋಣ ಅಂತ. ಅಂದರೆ ಸುಮಾರು 2 ಲಕ್ಷ, 2 ಲ್ಯಾಕ್ ರುಪೀಸ್ ಈಗೊಂದು ಟ್ರೆಂಚ್ ಕೋಟ್ಗೆ. ಚಳಿಗೆ ಕಾಫಿ ಕುಡಿತಾ ಇದ್ರೆ ಏನೋ ಒಂಥರ ಸ್ವರ್ಗ ಸಿಗ್ದಂಗೆ ಆಗುತ್ತೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಹೊರಗಡೆ ಬಂದಿದ್ದೀನಿ. ಶನಿವಾರ ಏನು ಅಂದರೆ ಕ್ರಿಸ್ಮಸ್ ಹತ್ರ ಬರ್ತಾ ಇರೋ ಕಾರಣಕ್ಕೆ ಪ್ರತಿ ಒಂದು ಸಿಟಿಯಲ್ಲೂ ಇಂಗ್ಲೆಂಡಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಹಾಕ್ತಾರೆ. ಸೊ ನಾನಿವತ್ತು ಒಂದು ಸಿಟಿಯಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ನನ್ನ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡಿರುವಂತೆ. ಸೊ ನೋಡಿ, ನಿಮ್ಮ ಮುಂದೆ ಕಾಣ್ತಾ ಇರೋದು ಕ್ರಿಸ್ಮಸ್ ಮಾರ್ಕೆಟ್. ಸೊ ಇಲ್ಲಿ ಎಲ್ಲ ಥರ ಸ್ಟ್ರೀಟ್ ಫುಡ್ ಅಥವಾ ಫುಡ್ ಸ್ಟಾಲ್ಸ್ನ ಹಾಕಿದ್ದಾರೆ. ನೋಡಿ, ಇಲ್ಲಿ ಮಾರ್ಷ್ಮೆಲೋ ಅಲ್ಲಿ ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಸುಮಾರು ಐಟಮ್ಗಳು ಸಿಗುತ್ತೆ ತಿನ್ನೋಕ್ಕೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ರಿಸ್ಮಸ್ ಟೈಮಲ್ಲಿ. ಸೊ ನಾನಿವತ್ತು ಚಿರೋಸ್ ಅಂತ ಒಂದು ಐಟಮ್ ಟ್ರೈ ಮಾಡೋಣ ಅಂತ ಬರ್ತಾಯಿದ್ದೀನಿ. ನೋಡಿ, ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಆ ಸ್ಟಾಲ್. ಬನ್ನಿ, ಆರ್ಡ್ರ್ ಮಾಡಿ ಹೇಗಿರುತ್ತೆ ನೋಡೋಣ. ಸೊ ಗೈಸ್ ನೋಡಿ, ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಚಿರೋಸ್ ಅಂತ. ನೋಡಿ, ಡಿಫ್ರೆಂಟ್ ಫ್ಲೇವರ್ಸ್ ಹಾಕ್ತಾರೆ ಮೇಲೆ, ಅಂದರೆ ಚಾಕ್ಲೇಟ್ ಫ್ಲೇವರ್ ಹಾಕ್ತಾರೆ ಮತ್ತು ಬಿಸ್ಕಾಫ್ ಈ ಥರ. ಗೈಸ್ ನೋಡಿ, ನಾನು ಆ್ಯಕ್ಚುಲಿ ಫ್ಲೇವರ್ ಚೇಂಜ್ ಮಾಡಿ ಕಾಫ್ಗೆ ಶಿಫ್ಟ್ ಆಗಿಬಿಟ್ಟೆ, ಹೇಗಿರುತ್ತೆ ನೋಡೋಣ ಅಂತ. ಸೊ ಚಿರೋಸ್ ನೋಡೋಕ್ಕೆ ಹೇಗಿದೆ. ಸೊ ಇದ್ರ ಮೇಲೆ ಒಂದು ಬಿಸ್ಕಾಫ್ದು ಚಾಕ್ಲೇಟ್ ಕ್ರೀಮ್ನ ಹಾಕಿದ್ದಾರೆ. ಸೊ ಗೈಸ್ ಟ್ರೈ ಮಾಡ್ತಾ ಇದ್ದೀನಿ, ನೋಡಿ ಹೇಗಿದೆ. ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ. ಇದು ಏನರಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಆ ಚಾಕ್ಲೇಟ್ ಫ್ಲೇವರ್ ಹಾಕಿರೋದಕ್ಕೆ ತಿನ್ನೋಕೆ ಒಂಥರ ಮಜಾ ಬರ್ತಾಯಿದೆ. ಈ ಚಳಿಗೂ ಇದು ಬಿಸಿ ಬಿಸಿಯಾಗಿದೆ. ಆ್ಯಕ್ಚುಲಿ ಹಾಟ್ ಆಗಿರೋದಕ್ಕೆ ಒಂಥರ ಮಜಾ ಕೊಡ್ತಾಯಿದೆ. ಕ್ರಿಸ್ಮಸ್ ವೈಬ್ಸ್ ಹೇಗಿದೆ ಅಂದರೆ, ಯಾವಾಗಲೂ ಖಾಲಿ ಹೊಡಿತಾ ಇರೋ ಸಿಟಿ ಸೆಂಟರ್ ಇವತ್ತು ಜನಗಳ ಜಂಗುಳಿಯಿಂದ ತೇಲಾಡ್ತಾ ಇದೆ. ಗೈಸ್ ತುಂಬ ಚಳಿ ಆಗ್ತಾ ಇರೋದಕ್ಕೆ ಇಲ್ಲಿ ಒಂದು ಜಾಗದಲ್ಲಿ ಕೆಫೆ ನೀರೋ ಅಂತ ಒಂದು ಜಾಗ ಇದೆ. ಇಲ್ಲಿ ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ. ಸೊ ಕಾಫಿ ತೊಗೊಂಡು ಸ್ವಲ್ಪ ಬಾಡಿ ಎಲ್ಲ ಬಿಸಿ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗೋಣ. ಸೊ ಗೈಸ್, ನನ್ನ ಕಾಫಿ ಬಂದಿದೆ. ಚಳಿಗೆ ಕಾಫಿ ಕುಡಿತಾ ಇದ್ರೆ ಏನೋ ಒಂಥರ ಸ್ವರ್ಗ ಸಿಗ್ದಂಗೆ ಆಗುತ್ತೆ. ನಾನೊಂದು ಪ್ರೀಮಿಯಂ ಶೋರೂಮ್ ಒಳಗಡೆ ಇದ್ದೀನಿ, ಆಯಿತಾ. ಇಲ್ಲಿ ಯಾವುದೇ ಬಟ್ಟೆ ಮುಟ್ಟಿದ್ರೂ ಮಿನಿಮಮ್ 30,000 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿದೆ. ಈವನ್ ಒಂದು ಚಿಕ್ಕ ಟಿ ಶರ್ಟ್ ಕೂಡ. ನಾನಿಲ್ಲಿ ಒಂದು ಟ್ರೆಂಚ್ ಕೋಟ್ ನೋಡಿದೆ, ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದು ಬರ್ಬರಿ ಅಂತ ಬ್ರ್ಯಾಂಡ್ ನೇಮು. ಟ್ರೆಂಚ್ ಕೋಟ್ ಇದು ನೋಡಿ, ಫುಲ್ ತೋರಿಸ್ತೀನಿ ನಿಮಗೆ. ಟ್ರೆಂಚ್ ಕೋಟ್ ಇದು. ಸೊ ಇದ್ರದ್ದು ಪ್ರೈಸ್ ಎಷ್ಟಿದೆ ಗೊತ್ತಾ ನೋಡಿ, 1890 ಪೌಂಡ್ಸ್ ಇದು. ಅಂದರೆ ಸುಮಾರು 2 ಲಕ್ಷ, 2 ಲ್ಯಾಕ್ ರುಪೀಸ್ ಈಗೊಂದು ಟ್ರೆಂಚ್ ಕೋಟ್ಗೆ. ಸೊ ಲೈಫ್ ಟಾರ್ಗೆಟ್ ಏನು ಅಂದರೆ, ಈಗ ಇನ್ನು 2 ವರ್ಷದಲ್ಲಿ, ನೆಕ್ಸ್ಟ್ ಕಮಿಂಗ್ 2 ಇಯರ್ಸಲ್ಲಿ ಇಲ್ಲಿ ಏನೇನಿದೆ, ಪ್ರೈಸ್ ಟ್ಯಾಗ್ ಏನು ಇಷ್ಟ ಆಗುತ್ತೋ ಅದನ್ನು ಪ್ರೈಸ್ ಟ್ಯಾಗ್ ನೋಡ್ದಲೇ ಪರ್ಚೇಸ್ ಮಾಡೋ ರೇಂಜಿಗೆ ಬೆಳಿಬೇಕು. ಅದೇ ನೆಕ್ಸ್ಟ್ 2 ಇಯರ್ಸ್ ಗೋಲ್ ಇವಾಗ. ಗೈಸ್, ಈಗ ನಾವು ಥಿಯೇಟರ್ ಕಡೆ ಹೋಗ್ತಾ ಇದ್ದೀವಿ ಒಂದು ಮೂವಿ ನೋಡಬೇಕು ಅಂತ. ದುರಂಧರ್ ಅಂತ ಒಂದು ಬಾಲಿವುಡ್ ಮೂವಿ ರಿಲೀಸ್ ಆಗಿದೆ. ಒಂದು ಪೇಟ್ರಿಯಾಟಿಕ್ ಮೂವಿ ಅದು ಆ್ಯಕ್ಚುಲಿ. ಅದಕ್ಕೋಸ್ಕರ ಅದನ್ನು ನೋಡೋಣ ಅಂತ ಹೋಗ್ತಾ ಇರೋದು. ಟೆಕ್ನಿಕಲಿ ಸ್ಪೀಕಿಂಗ್, ಹಿಂದಿ ಮೂವೀಸ್ನೆಲ್ಲ ದುಡ್ಡು ಕೊಟ್ಟು ಥಿಯೇಟರಲ್ಲಿ ನೋಡೋ ಸೀನೇ ಇಲ್ಲ. 2 ಟಿಕೆಟ್ ಫ್ರೀಯಾಗಿ ಗಿಫ್ಟಾಗಿ ಬಂದಿದೆ. ಸೊ ಆ ಟಿಕೆಟ್ಸ್ನ ಯೂಸ್ ಮಾಡೋಣ ಅಂತ ಇವತ್ತು ಫ್ರೀಯಾಗಿ ದುರಂಧರ್ ಮೂವಿ ನೋಡೋಕ್ಕೆ UK ಅಲ್ಲಿ ಒಂದು ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ನೋಡಿಬಿಟ್ಟು ಮೂವಿ ನೋಡಿ ಮೂವಿ ಹೇಗಿದೆ ಅಂತ ಹೇಳ್ತೀನಿ. ಆಮೇಲೆ ಫಸ್ಟು ಮೂವಿ ನೋಡ್ಬಿಡ್ತೀನಿ. ಸೊ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಥಿಯೇಟರ್ ಎಂಟ್ರೆನ್ಸ್, ಓಡಿಯಾನ್ ಅಂತ. ನಮ್ಮಲ್ಲಿ ಹೇಗೆ ಐಮ್ಯಾಕ್ಸ್ ಅಥವಾ PVR ಅಂತ ಇದೆ, ಅದೇ ರೀತಿ UK ಅಲ್ಲಿ ಡಿಫ್ರೆಂಟ್ ಕಂಪ್ನೀಸ್ ಇದ್ದಾರೆ. ಈ ಥರ ಓಡಿಯಾನ್ ಅನ್ನೋ ಒಂದು ಬ್ರ್ಯಾಂಡ್ ಒಂದು. ಸೊ ಗೈಸ್ ನೋಡಿ, ಒಳಗಡೆ ಎಂಟ್ರ್ ಆದರೆ ಬಾಕ್ಸ್ ಆಫೀಸ್ ಈ ರೀತಿ ಇದೆ. ಯೂಶ್ವಲಿ ಟಿಕೆಟ್ ಕೌಂಟರ್ ಅಥವಾ ಏನಾದರೂ ಸ್ನ್ಯಾಕ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಸಿಮಿಲರ್ ಆಗಿದೆ, ಏನು ಅಷ್ಟು ಸ್ಪೆಷಲಾಗಿ ವ್ಯತ್ಯಾಸವಾಗಿ ಏನಿಲ್ಲ. ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡಿ ಟಿಕೆಟ್ಸ್ನ ಒಳಗಡೆ ಬಿಡ್ತಾರೆ. ತುಂಬ ಸಿಮಿಲರ್ ಆಗಿದೆ. ಸ್ಕ್ರೀನ್ ನಂಬರ್ಸ್ ಇದೆ ಎಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋ ಥರನೇ ಸ್ಕ್ರೀನ್ ನಂಬರ್ಸ್ ಇದು. ಸೊ ಸ್ಕ್ರೀನ್ 7ಅಲ್ಲಿ ನೋಡಿ, ನಿಮ್ಗೆ ಅಷ್ಟು ದೂರದಲ್ಲಿ ಕಾಣ್ತಿದೆ ಸ್ಕ್ರೀನ್ 7. ಸ್ಕ್ರೀನ್ 7ಅಲ್ಲಿ ದುರಂಧರ್ ಮೂವಿ ಸ್ಕ್ರೀನ್ ನಡೀತಾ ಇರೋದು. ಲೆಟ್ಸ್ ಗೋ ಇನ್ ಆ್ಯಂಡ್ ವಾಚ್ ದ ಮೂವಿ. ಸೊ ಗೈಸ್, ಮೂವಿ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಯಿತು. ಮೂವಿ ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ ನನಗನ್ಸಿದ್ದು ಅಂದರೆ ತುಂಬ ಲೆಂದಿ ಮೂವಿ. 3.5 ಅವರ್ ಮೂವಿ ಇದು, 3.5 ಗಂಟೆ ಮೂವಿ. ಸೊ ಕತ್ಲೆನೇ ಹೋಗಿದೆ ಹೊರಗಡೆ ಬರೋ ಒಳಗಡೆ. ಬಟ್ ಒನ್ ಟೈಮ್ ವಾಚ್, ಚೆನ್ನಾಗಿದೆ ಮೂವಿ, ನೋಡ್ಬೋದು. ಇಟ್ಸ್ ನಾಟ್ ಲೈಕ್ ತುಂಬ ವರ್ಸ್ಟ್ ಆಗಿದೆ ಅಂತ ಏನಿಲ್ಲ, ವಾಚಬಲ್ ಮೂವಿ. ಸೊ ಈಗ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತಾ ಇರೋದು.
ಸೊ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗುಡ್ ನೈಟ್. ಬಾಯ್.